Welcome to online class. In previous class, we have discussed about the theory aspect relating to the composition levy scheme. Today, we're going to see the problem part. So, I selected the first problem. Before going to the problem part, please let me remind the what all the theory aspect we studied relating to the this composition scale levy scheme. ಸೊ ಪ್ರಾಬ್ಲಮ್ ಕೊಟ್ಟಾಗ ನೀವು ಫಸ್ಟಿಗೆ ಏನು ಮಾಡಬೇಕು, ಪ್ರಾಬ್ಲಮಲ್ಲಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡಬೇಕು. ಸೊ ಕಂಪೋಸಿಷನ್ ಲೆವಿ ಸ್ಕೀಮಲ್ಲಿ ಗೂಡ್ಸ್ ರಿಲೇಟೆಡ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಅದನ್ನು ಅಥವಾ ಸರ್ವಿಸ್ ರಿಲೇಟೆಡಲ್ಲಿ ಸರ್ವೀಸಸ್ಸಲ್ಲಿ ಫುಡ್ ಆ್ಯಂಡ್ ರೆಸ್ಟೋರೆಂಟ್ ಅಥವಾ ಅದರ್ ಸರ್ವೀಸಸ್ ಇರ್ತದೆ. ಸೊ ಯಾವುದಕ್ಕೆ ರಿಲೇಟೆಡ್ ಆದಂತ ನೀವು ಫಸ್ಟಿಗೆ ಐಡೆಂಟಿಫೈ ಮಾಡ್ಕೊಳ್ಬೇಕು. ಸೊ ಪ್ರಾಬ್ಲಮ್ ಕೊಟ್ಟ ತಕ್ಷಣ ನೀವು ನೋಡಬೇಕು ಏನು ಯಾವುದಕ್ಕೆ ಗೂಡ್ಸಿಗೆ ರಿಲೇಟೆಡ್ ಆದದ್ದ ಸರ್ವೀಸಸ್ಸಿಗೆ ರಿಲೇಟೆಡ್ ಆದದ್ದು ಅಂತ ಫಸ್ಟಿಗೆ ನೀವು ನೋಡ್ಕೊಳ್ಬೇಕು. ಅಟ್ ಸೇಮ್ ಟೈಮ್ ಯು ಹ್ಯಾವ್ ಟು ರಿಮೆಂಬರ್ what all the rules relating to the composition levy scheme. So let me recall again. So if the assessee's total aggregate turnover is less than 1.5 crore, in case of special state 75 lakh, then he is eligible for the composition levy scheme. That is the rules we have. ಸೊ ಇಲ್ಲಿ ವೆರಿ ಸಿಂಪಲ್, ಅಗ್ರಿಗೇಟ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಮಾಡೋದು ನಮ್ಗೆ ಆಲ್ರೆಡಿ ಗೊತ್ತುಂಟು. ಸೊ ಇಲ್ಲಿ ಸಹ ನಾವೇನು ಮಾಡಬೇಕು, ಟೋಟಲ್ ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟಾಗ್ತದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅಗ್ರಿಗೇಟ್ ಟರ್ನ್ ಓವರ್ ಕ್ಯಾಲ್ಕುಲೇಷನ್ ಮಾಡಿ ಸೇಮ್ ರೂಲ್ಸ್ ಅಲ್ಲಿ ಅಗ್ರಿಗೇಟ್ ಟರ್ನ್ ಓವರ್ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವೋ ಅದೇ ರೂಲ್ಸ್ ಎಲ್ಲ ಔಟ್ವರ್ಡ್ ಸಪ್ಲೈಯನ್ನು ಸಹ ನಾವು ಕನ್ಸಿಡರ್ ಮಾಡಬೇಕು. ಸೊ ಅದು ಕ್ಯಾಲ್ಕುಲೇಷನ್ ಮಾಡಿ ಆದಮೇಲೆ ಟೋಟಲ್ ಅಗ್ರಿಗೇಟ್ ಟರ್ನ್ ಓವರ್ ಇದ್ದು ಎಷ್ಟುಂಟು ನೋಡಬೇಕು. ಅದೇನಾದರೂ 1.5 ಕ್ರೋರಿಗಿಂತ ಜಾಸ್ತಿ ಇದ್ದರೆ ಈಸ್ ಇನ್ಎಲಿಜಿಬಲ್ ಫಾರ್ ದಿ ಕಂಪೋಸಿಷನ್ ಸ್ಕೀಮ್ ಆಗ್ತದೆ. ಏನಾದರೂ 1.5 ಕ್ರೋರಿಗಿಂತ ಕಮ್ಮಿ ಇದ್ದರೆ ಎಲಿಜಿಬಲ್ ಫಾರ್ ದಿ ಕಂಪೋಸಿಷನ್ ಸ್ಕೀಮ್ ಆಗ್ತದೆ. ಅವಾಗ ಟ್ಯಾಕ್ಸ್ ರೇಟ್ ಎಷ್ಟಿರ್ತದೆ ನೋಡಿ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ರಿಮೆಂಬರ್ ಹೂ ಈಸ್ ನಾಟ್ ಅಲೌಡ್ ಟು ಆಪ್ಟ್ ದ ಕಂಪೋಸಿಷನ್ ಲೆವಿ ಸ್ಕೀಮ್. ಯಾರು ಕಂಪೋಸಿಷನ್ ಲೆವಿ ಸ್ಕೀಮಲ್ಲಿ ಆಪ್ಟ್ ಮಾಡಲಿಕ್ಕೆ ಅರ್ಹರಲ್ಲ, ಅದನ್ನೇ ಥಿಯರಿ ಪಾರ್ಟಲ್ಲಿ ಹೇಳಿದೆ. ಸೊ ಫಾರ್ ಎಕ್ಸಾಂಪಲ್ ಕ್ಯಾಶುವಲ್ ಡೀಲರ್ ಅಥವಾ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರರ್, ಟೊಬಾಕೋ ಮ್ಯಾನುಫ್ಯಾಕ್ಚರರ್, ಪಾನ್ ಮಸಾಲ ಮ್ಯಾನುಫ್ಯಾಕ್ಚರರ್ ಅಥವಾ ಯಾವುದೇ ಇಂಟರ್ಸ್ಟೇಟ್ ಡೀಲಿಂಗ್ಸ್ ಔಟ್ವರ್ಡ್ ಸಪ್ಲೈ ಮಾಡುವಂಥವರೆಲ್ಲ ಏನಾಗಿರ್ತಾರೆ, ಇನ್ಎಲಿಜಿಬಲ್ ಆಗಿರ್ತಾರೆ. ಅವರಿಗೆಲ್ಲ ಕಂಪೋಸಿಷನ್ ಲೆವಿ ಸ್ಕೀಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಸೊ ಕೀಪಿಂಗ್ ದಟ್ ಮೈಂಡ್ ವಿಲ್ ಗೋ ಫಾರ್ ದಿ ಸೊಲ್ಯೂಷನ್ ಪಾರ್ಟ್ ನಾವು. ಸೊ look at this problem number 1. So before going to the start the problem part, let me tell you something. ಸೊ ನಾನು ಇಲ್ಲಿ ಪ್ರಾಬ್ಲಮನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ನಾನು ಅದು ಮೊದಲೇ ಹೇಳಿದ್ದೇನೆ, ಪಿ ಡಿ ಎಫನ್ನು ನಾನು ಸೆಂಡ್ ಮಾಡಿದ್ದೇನಲ್ಲ ಅದರಲ್ಲೆಲ್ಲ ಪ್ರಾಬ್ಲಮನ್ನು ಬರೆದಿಟ್ಕೊಂಡಿರ್ಬೇಕು ಅಂತ. ಸೊ ಅದು ಬರೆದಿಟ್ಕೊಂಡಿರಬೇಕು. ಸೊ ನಾನು ಇಲ್ಲಿ ಪ್ರಾಬ್ಲಮ್ ಸೊಲ್ಯೂಷನನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ನಿಮ್ಮ ನೋಟ್ಸ್ಬುಕ್ಕಲ್ಲಿ ಸೊಲ್ಯೂಷನನ್ನು ಮಾಡಬೇಕು. ಸೊ ಇದು ಪ್ರಾಬ್ಲಮ್ ಸೊಲ್ಯೂಷನ್ ಮಾಡಿ ಆದಮೇಲೆ ಎಕ್ಸ್ಪ್ಲೇನ್ ಮಾಡಿ ಆದಮೇಲೆ ನಾನು ಏನು ಮಾಡ್ತೇನೆ, ಪ್ರಾಬ್ಲಮ್ ಪಾರ್ಟನ್ನು ತೋರಿಸ್ತೇನೆ. ಸೊ ನೀವು ಮಾಡಿದ ಲೆಕ್ಕಕ್ಕೂ ಮತ್ತು ನಾನು ಇಲ್ಲಿ ಟೋಟಲ್ ಸೇಮ್ ಟ್ಯಾಲಿ ಬರ್ತದೆ ನೋಡಬೇಕು, ಮತ್ತು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ದಟ್ಸ್ ಹೌ ಟು ಡೂ. ಸೊ ಇಲ್ಲಿ ಕ್ಲಾಸಲ್ಲಿ ಹೇಗೆ ಮಾಡ್ತೇವೆ ಅದೇ ಥರ ಇಲ್ಲಿ ಪ್ರೊಸೀಜರಲ್ಲಿ ಮಾಡಬೇಕು. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ, ನೀವು ವರ್ಕೌಟ್ ಮಾಡಬೇಕು ನಿಮ್ಮ ನೋಟ್ಸ್ಬುಕ್ಕಲ್ಲಿ. ಸೊ ಇಲ್ಲಿ ನೋಡಿ, ಫಸ್ಟಿಗೆ ತಾಜ್ ಹೋಟೆಲ್ ಗ್ರೂಪ್ ಕಂಪನೀಸ್ ಪ್ರೊವೈಡ್ ದ ಫಾಲೋವಿಂಗ್ ಸರ್ವೀಸಸ್ ವಿತಿನ್ ಎ ಸ್ಟೇಟ್ ಆಫ್ ಕರ್ನಾಟಕ ಫ್ರಮ್ ದಿ ವೇರಿಯಸ್ ಎಸ್ಟಾಬ್ಲಿಷ್ಮೆಂಟ್ಸ್. ಸೊ ಇಲ್ಲಿ ಕರ್ನಾಟಕದೊಳಗೆ ಅಸೆಸಿದ್ದಾನೆ. ಸೊ ಇದನ್ನು ನೀವು ಹ್ಯಾವ್ ಟು ರಿಮೆಂಬರ್, ಔಟ್ಸೈಡ್ ದಿ ಕರ್ನಾಟಕ ಏನು ಮಾಡಿದೆ ಈ ಎಲಿಜಿಬಲ್ ಆಗ್ತಾನೆ, ಇಂಟರ್ ಸ್ಟೇಟ್ ಈಸ್ ನಾಟ್ ಅಲೌಡ್. ಸೊ ಇವನು ಕರ್ನಾಟಕದೊಳಗೆ ಮಾತ್ರ ಸೇಲ್ಸ್ ಮಾಡ್ತಿದ್ದಾನೆ. ಸೊ ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ಕಾಂಪ್ಯೂಟ್ ದ ಟರ್ನ್ ಓವರ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2018-19, ಸ್ಟೇಟ್ ವೆದರ್ ದೇ ಆರ್ ಎಲಿಜಿಬಲ್ ಫಾರ್ ದಿ ಕಂಪೋಸಿಷನ್ ಲೆವಿ ಸ್ಕೀಮ್ ಅಂಡರ್ GST law ಆ್ಯಂಡ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಲಯಬಿಲಿಟಿ ಇಫ್ ದ ರೇಟ್ ಆಫ್ GST ಈಸ್ 5%. ಈ ಪ್ರಾಬ್ಲಮಲ್ಲಿ ಅವರೇ GST ರೇಟನ್ನು ಕೊಟ್ಟಿದ್ದಾರೆ 5% ಅಂತ. ಸೊ ದಟ್ ಯಾವ ಟು ಕನ್ಸಿಡರ್ ಇನ್ ಅಕೌಂಟ್, ಮತ್ತು ಎಷ್ಟು ಎಲಿಜಿಬಲ್ ಹೌದಲ್ವಾ ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಪ್ರಾಬ್ಲಮ್ ನಂಬರ್ 1 ನೋಡಿ, ಪಾಯಿಂಟ್ ನಂಬರ್ 1 ನೋಡಿ, ನಾನು ಇಲ್ಲಿ ಟಿಕ್ ಮಾಡ್ತಾ ಹೋಗ್ತೇನೆ. ಯಾವುದೆಲ್ಲ ರೈಟ್ ಮಾರ್ಕ್ ಆಗ್ತವೆ ಅದೆಲ್ಲ ಏನಾಗ್ತದೆ ಅಗ್ರಿಗೇಟ್ ಟರ್ನ್ ಓವರಲ್ಲಿ ನೀವು ಕನ್ಸಿಡರ್ ಮಾಡಬೇಕು ಸೊಲ್ಯೂಷನ್ ಮಾಡಬೇಕಾದ್ರೆ. ಸೊ ದಟ್ ಇಸ್ ಅ ಥಿಂಗ್. ಸೊ ನೋಡಿ ಯಾವುದೆಲ್ಲ ಬರ್ತಂತ. ಫಸ್ಟ್ ಒನ್, ಪಾಯಿಂಟ್ ನಂಬರ್ 1, supply of food drinks in restaurant not having the facility of air condition. Outward supply of services considerable. The next, supply of food through their catering services, outward supply considerable. Then they used supply of snacks drinks to the college students. The amount of earned from the same is 13 lakh, outward supply considerable. They supplied the ice cream of Amul Industries, outward supply considerable. You have to remember here,
ಅಲ್ಲಿ ದ ಡೀಲರ್ ಏನು ತಾಜ್ ಹೋಟೆಲ್ ಅವ್ರು ಏನು ಮಾಡೋದಿಲ್ಲ, ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡಿದ್ಯಾರು ಅಮೂಲ್ ಕಂಪನಿಯವರು. ಇವರು ಜಸ್ಟ್ ಐಸ್ ಕ್ರೀಮನ್ನು ಸೇಲ್ ಮಾಡ್ತಿದ್ದಾರೆ. ಸೊ ಡೀಲರ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಹಾಗಾಗಿ ನಾವೇನು ಮಾಡ್ತೇವೆ, ಅಥವಾ ಜಸ್ಟ್ ಸರ್ವಿಸ್ ಪ್ರೊವೈಡರ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಹಾಗೆ ಕನ್ಸಿಡರ್ ಮಾಡಬೇಕು. ಇಲ್ಲಿ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರರ್ ಆದರೆ ಎಲಿಜಿಬಲ್ ಆಗ್ತಾರೆ. ಬಟ್ ಇಲ್ಲಿ ತಾಜ್ ಹೋಟೆಲ್ ಅವರು ಯಾವುದೇ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ. ಸೊ ಈಸ್ ಎಲಿಜಿಬಲ್. ಸೊ ಕನ್ಸಿಡರ್ ಮಾಡಬೇಕು. ದ ನೆಕ್ಸ್ಟ್ ಒನ್, ಸಪ್ಲೈ ಆಫ್ ಫುಡ್, ಸ್ನ್ಯಾಕ್ಸ್, ಡ್ರಿಂಕ್ಸ್ ಟು ದಿ ಇನ್ಫೋಸಿಸ್ ಕಂಪನಿ ಥ್ರೂ ದಿ ಕಂಪನೀಸ್ ಕ್ಯಾಂಟೀನ್ 43 lakhs. So this outward supply consider ಮಾಡಬೇಕು. This is all the things, this all should be considerable. The next point number 6 ನೋಡು. ಪಾಯಿಂಟ್ ನಂಬರ್ 6ಅಲ್ಲಿ ಏನುಂಟು, ದೇ ಸಪ್ಲೈಡ್ ದ ಫುಡ್ ಪ್ರಾಡಕ್ಟ್ ವಿಚ್ ಈಸ್ ಎಕ್ಸಮ್ ಫ್ರಮ್ ಟ್ಯಾಕ್ಸ್. ಸೊ ಔಟ್ವರ್ಡ್ ಸಪ್ಲೈ ಅದು ಎಕ್ಸಮ್ ಫ್ರಮ್ ಟ್ಯಾಕ್ಸ್ ಆದರೂ ಸಹ ಅಗ್ರಿಗೇಟ್ ಟರ್ನ್ ಓವರ್ ಪಾರ್ಟ್ ಆಗಿರ್ತದೆ. ಸೊ ಕನ್ಸಿಡರೇಬಲ್. ದೇರ್ ಟರ್ನ್ ಓವರ್ ಫ್ರಮ್ ದೇರ್ ಅಗ್ರಿಕಲ್ಚರ್ ಲ್ಯಾಂಡ್, ಅಗೇನ್ ಔಟ್ವರ್ಡ್ ಸಪ್ಲೈ ಇರೋದು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದು ಸಹ ಕನ್ಸಿಡರೇಬಲ್. The supplied from food drinks to the SEZ of Bangalore, outward supply considerable. Supply of food drinks to the patient of hospital, outward supply considerable. The food supplied of food government to the guest house ಅದು ಸಹ ಔಟ್ವರ್ಡ್ ಸಪ್ಲೈ ಕನ್ಸಿಡರೇಬಲ್. ಸೊ ಈ ಪ್ರಾಬ್ಲಮಲ್ಲಿ ಎಲ್ಲ 10 ಪಾಯಿಂಟ್ಸ್ ಏನದು ಔಟ್ವರ್ಡ್ ಸಪ್ಲೈ ಆಗಿದೆ. ಸೊ ಎಲ್ಲ 10 ಪಾಯಿಂಟ್ಸನ್ನು ನೀವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಸೊ ಅದನ್ನೆಲ್ಲ 10 ಪಾಯಿಂಟ್ಸನ್ನು ಬರೀರಿ ಮತ್ತು ಟೋಟಲ್ ಮಾಡಿ ನೋಡಿ ಮತ್ತು ಆನ್ಸರ್ ಎಷ್ಟು ಬರ್ತದೆ ಅಂತ. ಅದಾದಮೇಲೆ ಮಾತ್ರ ನೀವೇನು ಮಾಡಬೇಕು, ಸೊಲ್ಯೂಷನ್ ಪಾರ್ಟ್ನಲ್ಲಿ ತೋರಿಸೋಣ ನೋಡಬೇಕು. ಸೊ ನೋಡುವ, ಇಲ್ಲಿ ಕೆಲಸ ಟೋಟಲ್ ಮಾಡಿದ್ದಾರೆ ನೋಡಿ. ಒಂದೊಂದೇ ಪಾಯಿಂಟನ್ನು ಬರೆದು ಎಲ್ಲ ಸಹ ಟೋಟಲ್ ಮಾಡಿದೆ. ಎಲ್ಲ 10 ಪಾಯಿಂಟ್ಸ್ ಉಂಟು. ಸೊ 10 ಪಾಯಿಂಟ್ ಇದೆಲ್ಲ ಸಹ ಟೋಟಲ್ ಎಷ್ಟಾಗಿದೆ, ಟೋಟಲ್ ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟುಂಟು ಇಲ್ಲಿ, ದಟ್ ಯು ಹ್ಯಾವ್ ಟು ಸಿ ಫಸ್ಟ್ ಇಯರ್. ಟೋಟಲ್ ಅಗ್ರಿಗೇಟ್ ಟರ್ನ್ ಓವರ್ ಈಸ್ 82 ಲ್ಯಾಕ್ಸ್. 82 ಲ್ಯಾಕ್ಸ್ ಉಂಟು. ಸೊ ನಾವು ಇದು ಕ್ವಶನ್ ಈಸ್ ವೆದರ್ ಈಸ್ ಎಲಿಜಿಬಲ್ ಆರ್ ನಾಟ್. ರೂಲ್ಸ್ ಏನು ಹೇಳ್ತದೆ, ಎಸ್, if it is the assessee is less than 1.5 crore is the eligible. ಸೊ ಇವನು ಏನಾಗಿದ್ದಾನೆ, 82 ಲ್ಯಾಕ್ಸ್ ಉಂಟು, ದ ಲೆಸ್ ದೆನ್ 1.5 crore, ಸೊ ಈಸ್ ಎಲಿಜಿಬಲ್. ಸೊ ಇಲ್ಲಿ ನಾನು ಅಂಡರ್ಲೈನ್ ಮಾಡ್ತೇನೆ, ನೀವು ನೋಡ್ಬೋದು. ಸಿನ್ಸ್ ದ ಅಗ್ರಿಗೇಟ್ ಟರ್ನ್ ಓವರ್ ಈಸ್ ಲೆಸ್ ದೆನ್ 1.5 crore, ದ ತಾಜ್ ಹೋಟೆಲ್ ಗ್ರೂಪ್ ಈಸ್ ಎಲಿಜಿಬಲ್ ಫಾರ್ ದಿ ಕಂಪೋಸಿಷನ್ ಲೆವಿ ಸ್ಕೀಮ್. ಸೊ ಇವರು ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಏನಾದ್ರು ಎಲಿಜಿಬಲ್ ಆದರೆ ನೀವೇನು ಮಾಡಬೇಕು, ಟ್ಯಾಕ್ಸ್ ಲೈಬಿಲಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಟ್ಯಾಕ್ಸ್ ರೇಟ್ ಎಷ್ಟು, 5%. ಇದು ಫುಡ್ ಆ್ಯಂಡ್ ರೆಸ್ಟೋರೆಂಟಿಗೆ ಸಂಬಂಧಪಟ್ಟದ್ದಾಗಿರೋದ್ರಿಂದ 5% ಆಗಿರುತ್ತೆ. ಸೊ ಅದರಲ್ಲಿ 2.5% CGST, 2.5% SGST. 82 ಲ್ಯಾಕ್ ಇಂಟು 2.5 ಮಾಡಿ 2,05,000 ಸಿಗ್ತದೆ. ಮತ್ತು ಅಗೇನ್ 82 ಲ್ಯಾಕ್ ಇಂಟು 2.5 ಮಾಡಿ 2,05,000. ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಎಷ್ಟಾಗಿರ್ತದೆ, 4,10,000 ಆಗಿರ್ತದೆ. ಸೊ ದಿಸ್ ದ ಫಸ್ಟ್ ಪ್ರಾಬ್ಲಮ್. This is how you have to compute the second problem as well. I will explain the second problem in next class. Till that, you do in your home, go through this. If you have any doubts, you can ask me later. Thank you.